ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಫಿಲಮ್ ಅಲ್ಲಿ ಕಿಯಾರಾ ಅಡ್ವಾಣಿ ಅವರ ಬೋಲ್ಡ್ ಸೀನ್ಸ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಿದೆ ಅಲ್ವಾ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತಹ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಏನು, ಇದು ನಿಜಾನ ಸುಳ್ಳ, ಕಿಯಾರಾ ಅಡ್ವಾಣಿ ಅವರು ಇದರ ಬಗ್ಗೆ ಏನ್ ಹೇಳಿದ್ರು, ಮತ್ತೆ ಇದರಲ್ಲಿ ಅಷ್ಟೊಂದು ಬೋಲ್ಡ್ ಸೀನ್ಸ್ ಇದೆಯಾ ಇಲ್ವಾ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಈ ಕಾಂಟ್ರವರ್ಸಿ ಏನು ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಟೀಸರಲ್ಲಿ ನೋಡಿರೋ ಹಾಗೆ ಆ್ಯಂಡ್ ಕಿಯಾರಾ ಅಡ್ವಾಣಿ ಅವರೇ ಹೇಳ್ಕೊಂಡಿರೋ ಹಾಗೆ ಯುವ್ರ ಮತ್ತೆ ಯಶ್ ಅವರ ಬೋಲ್ಡ್ ಸೀನ್ಸ್ ಈ ಫಿಲಮಲ್ಲಿ ಇದೆ ಅಂತ. ಆದರೆ ಇವಾಗ ಕಾಂಟ್ರವರ್ಸಿ ಆಗ್ತಾ ಇರೋದು ಏನು ಅಂದರೆ ಕಿಯಾರಾ ಅಡ್ವಾಣಿ ಅವರು ಇವಾಗ ರೀಸೆಂಟಾಗಿ ಈ ಫಿಲಮಲ್ಲಿ ಇರುವಂಥ ಇವರ ಬೋಲ್ಡ್ ಸೀನ್ಸ್ನ ನೋಡಿದಾರಂತೆ ಆ್ಯಂಡ್ ಇವ್ರಿಗೆ ಅದು ಇಷ್ಟ ಆಗ್ತಾ ಇಲ್ವಂತೆ. ಸೊ ಇವರು ಗೀತು ಮೋಹನ್ ದಾಸ್ ಅವ್ರನ್ನ ಅಂದರೆ ಈ ಫಿಲಮ್ನ ಡೈರೆಕ್ಟರ್ ಹತ್ರ ಹೋಗಿ ಆ ಬೋಲ್ಡ್ ಸೀನ್ಸ್ನ ರಿಮೂವ್ ಮಾಡಬೇಕು ಆ್ಯಂಡ್ ಅದನ್ನು ತೆಗಿಬೇಕು ಅಂತ ಹೇಳ್ಕೊಂಡಿದ್ದಾರೆ ಅಂತ ಅನ್ನೋ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಲೈಟ್ ಆಗ್ತಿದೆ. ಮತ್ತು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಇದನ್ನು ಹೈಲೈಟ್ ಆಗಿ ತೋರಿಸ್ತಾ ಇದ್ದಾರೆ. ಬಟ್ ಇದು ನಿಜಾನಾ ಅಂತ ಕೇಳಿದ್ರೆ ಕಂಪ್ಲೀಟ್ಲಿ ಇದು ಫೇಕ್ ನ್ಯೂಸ್. ಈ ಬೋಲ್ಡ್ ಸೀನ್ಸ್ನ ಕಿಯಾರಾ ಅಡ್ವಾಣಿ ಅವರು ರಿಮೂವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ನ್ಯೂಸ್ನ ನೋಡಿ ನಿನ್ನೆ ಕಿಯಾರಾ ಅಡ್ವಾಣಿ ಅವರೇ ಇನ್ಸ್ಟಾಗ್ರಾಮಲ್ಲಿ ಈ ಥರ ಸ್ಪ್ರೆಡ್ ಆಗ್ತಾ ಇದ್ದಂಥ ಒಂದು ಪೋಸ್ಟ್ನ ಟ್ಯಾಗ್ ಮಾಡಿ ಇದು ಅಬ್ಸಲ್ಯೂಟ್ ನಾನ್ಸೆನ್ಸ್ ಅಂತ ಕಮೆಂಟ್ ಹಾಕಿ ಇದು ಕಂಪ್ಲೀಟ್ ಫಾಲ್ಸ್ ನ್ಯೂಸ್ ಅಂತ ಈ ಕಾಂಟ್ರವರ್ಸಿಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಅಲ್ಲ, ಇದೇ ಕಿಯಾರಾ ಅವರು ಆಲ್ರೆಡಿ ಫ್ಯೂ ಮಂತ್ಸ್ ಬ್ಯಾಕ್ ಒಂದು ಇಂಟರ್ವ್ಯೂಲಿ ತುಂಬ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ರು. ಫಸ್ಟ್ ಟೈಮ್ ಗೀತು ಮೋಹನ್ ದಾಸ್ ಅವರು ಈ ಬೋಲ್ಡ್ ಸೀನ್ಸ್ನ ಮಾಡಬೇಕು ಅಂತ ಹೇಳಿದಾಗ ನನಗೆ ಇಷ್ಟ ಇರಲಿಲ್ಲ. ಬಟ್ ಆ್ಯಸ್ ಎ ಡೈರೆಕ್ಟರ್ ಅವರು ನನ್ನ ಲೇಟರ್ ಕನ್ವಿನ್ಸ್ ಮಾಡಿದ್ರು ಆ್ಯಂಡ್ ಇದು ಫಿಲಮ್ಗೆ ರಿಕ್ವೈರ್ಡ್ ಇತ್ತು ಅಲ್ವಾ, ಸೊ ನಾನು ಕೂಡ ಒಪ್ಕೊಂಡು ಮಾಡಿದ್ದೀನಿ ಆ್ಯಂಡ್ ನಾವು ಐ ಆಮ್ ವೇಟಿಂಗ್ ಟು ಸೀ ಇಟ್ ಅಂತ ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲ, ಇದೇ ಇಂಟರ್ವ್ಯೂಲಿ ಕಿಯಾರಾ ಅಡ್ವಾಣಿ ಅವರು ಯಶ್ ಅವರ ಜೊತೆ ಈ ಸೀನ್ನ ತೆಗಿಬೇಕಾದ್ರೆ ನಾನು ತುಂಬ ನರ್ವಸ್ ಆಗಿದ್ದೆ. ಬಟ್ ಯಶ್ ಅವರು ಒಬ್ಬ ಪ್ರೊಫೆಷನಲ್ ಆ್ಯಕ್ಟರ್ ಆಗಿ ಯಾವುದೇ ರೀತಿ ಇಸಿಟೇಟ್ ಮಾಡದೆ ಜಸ್ಟ್ ಎ ಕ್ಯಾರೆಕ್ಟರ್ ಆಗಿ ಅದನ್ನು ಪ್ಲೇ ಮಾಡಿದ್ರು ಅಂತ ಅವರೇ ಹೇಳ್ಕೊಂಡಿರ್ಬೇಕಾದ್ರೆ ಈ ನ್ಯೂಸ್ ಯಾಕೆ ಇಷ್ಟೊಂದು ಸ್ಪ್ರೆಡ್ ಆಯಿತು, ಅದು ಕೂಡ ನೆಗೆಟಿವ್ ಆಗಿ ಅನ್ನೋದು ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಯಶ್ ಅವರ ಟಾಕ್ಸಿಕ್ ಫಿಲಮ್ನ ಒಂದು ಬೋಲ್ಡ್ ಕಂಟೆಂಟ್ ಮೂವಿ ಅನ್ನೋ ಥರ ಮಾಡಿ ಟಾಕ್ಸಿಕ್ ಫಿಲಮ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಬೇಕು ಆ್ಯಂಡ್ ಯಶ್ ಅವರ ವ್ಯಾಲ್ಯೂನ ಕಮ್ಮಿ ಮಾಡಬೇಕು ಅನ್ನೋ ಥರ ಕಾಣಿಸ್ತಾ ಇದೆ. ಅದೇನೇ ಆಗಲಿ, ಯಶ್ ಅವರ ಟಾಕ್ಸಿಕ್ ಫಿಲಮ್ ಇವಾಗ ಆಲ್ರೆಡಿ 3 ಸಲ ಪೋಸ್ಟ್ಪೋನ್ ಆಗಿ ಡಿಲೇ ಆಗಿರೋ ರೀಸನಿಂದ ಇವಾಗಲೇ ಫ್ಯಾನ್ಸ್ ಎಕ್ಸೈಟ್ಮೆಂಟ್ನ ಕ್ರೇಜಿನೆಸ್ನ ಕಳ್ಕೊತಾ ಇದ್ದಾರೆ. ಹೀಗಿರಬೇಕಾದ್ರೆ ಈ ಥರ ಟಾಕ್ಸಿಕ್ ಫಿಲಮ್ ಮೇಲೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರೋದು ನಿಜವಾಗ್ಲೂ ಸರಿ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಮತ್ತು ನಿಮಗೆ ಈ ಬೋಲ್ಡ್ ಸೀನ್ ಆಗಿರ್ಬೋದು ಅಥವಾ ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿರ್ಬೋದು ಮತ್ತು ಈ ಥರ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.